ಒಂದು ಮಗು ಏನೋ ಒಂದು ವಿಶೇಷ ಪ್ರಯತ್ನ ಮಾಡಬೇಕು ಅಂತ ಹೊರಟಾಗ ಅಮ್ಮನಿಗೆ ಆತಂಕ ಇರುತ್ತೆ, ಇವಳಿಂದ ನಿಜವಾಗ್ಲೂ ಆಗುತ್ತಾ, ಅಲ್ಲಿ ಹೋಗಿ ಏನಾದ್ರು ಎಡವಟ್ ಮಾಡ್ಕೊಂಡು ಬರ್ತಾಳ ಅಂತ ಆ ಆತಂಕ ತೋರಿಸ್ತಾಳೆ. ಯಾಕಂದರೆ ತಾಯಿಗೆ ಅವಳು ಎಡವಟ್ ಮಾಡ್ಕೊಂಡು ಬಂದರೆ ಅದನ್ನು ಸಮಾಧಾನ ಮಾಡೋ ಜವಾಬ್ದಾರಿ ಇದೆ. ಅವಳು ಆತಂಕ ತೋರಿಸೋದು, ಇವಳಿಗೆ ಸಿಟ್ಟು ಬರುತ್ತೆ, ನಮ್ಮಮ್ಮ ಯಾವಾಗಲೂ ನಾನು ಡೌಟ್ ಮಾಡ್ತಾಳೆ ಅಂತ. ಅದೇ ಇನ್ಯಾರೋ ಆಂಟಿ ಹತ್ರ ಹೇಳಿದಾಗ ಅವ್ರಿಗೆ ಆ ಜವಾಬ್ದಾರಿ ಇಲ್ಲ, ವಾವ್ ಗುಡ್ ಮಾಡು, ಏನೆಲ್ಲ ಮಾಡ್ತಿದ್ಯಲ್ಲ ನೀನು ಅಂತಾರೆ. ಸೊ ಅವ್ರಿಗೇನಿಸುತ್ತೆ ಅಂದರೆ ನನಗೆ ಬೇರೆಯವರು ನನ್ನ ಮೇಲೆ ಕಾನ್ಫಿಡೆನ್ಸ್ ತೋರಿಸ್ತಾರೆ, ನಾವು ಅಮ್ಮನಿಗಿಲ್ಲ, ನನ್ನ ಅಪ್ಪನಿಗಿಲ್ಲ ಅಂತ. ಸೊ ಈ ಸಣ್ಣ ಡಿಫ್ರೆನ್ಸನ್ನು ಅಪ್ಪ ಅಮ್ಮ ಅರ್ಥ ಮಾಡಿಕೊಂಡ್ರೆ ಅವರು ಮಗು ನಮ್ಮನ್ನು ಹೇಟ್ ಮಾಡ್ತಾ ಇದೆ, ಬೇರೆಯವ್ರ ಹತ್ರ ಶೇರ್ ಮಾಡ್ತಾ ಇದೆ ಅನ್ನುವ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ನಾವು ಮಗು ಹೇಳುವಾಗ ಕೇಳಿಸ್ಕೊಳ್ಳೋಣ. ಫಸ್ಟ್ ಲೆಟ್ ಚೈಲ್ಡ್ ಕಂಪ್ಲೀಟ್. ಅದು ಹೇಳೋದಕ್ಕಿಂತ ಮುಂಚೆ ಈಗ ಬೇಡ, ಅದು ನೀನು ಬರೀ ಇದೇ ಮಾಡ್ತೀಯಾ ಅಂಥೇಳಿ ತುಂಬ ಬೇಗ ರಿಯಾಕ್ಟ್ ಮಾಡ್ತೇವೆ, ಇಂಪಲ್ಸಿವ್ ಆಗಿ ಸ್ಟಾಪ್ ಮಾಡ್ತೇವೆ. ಅಥವಾ ಮಗುವನ್ನು ಸಂಪೂರ್ಣ ಕೇಳಿಸ್ಕೊಳ್ಳದೆ ಮಗುವಿನ ಪರಿಶ್ರಮ ಅಥವಾ ಮಗುವಿನ ಶಕ್ತಿ ಬಗ್ಗೆ ನಾವು ಅನುಮಾನ ಮಾಡ್ತೇವೆ. ಅದು ಮಾಡೋದು ಬೇಡ. ಅದನ್ನು ನಾವು ಚೇಂಜ್ ಮಾಡಿಕೊಂಡ್ರೆ ಆ ಮಗುವಿಗೆ ಒಂದು ನಂಬಿಕೆ ಬರ್ತದೆ, ನಾನು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಅಪ್ಪ ಅಮ್ಮನ ಹತ್ರ ಹೇಳ್ಬೋದು, ನಮ್ಮ ಮನೆಯಲ್ಲಿ ಒಂದು ಆರೋಗ್ಯಕರ ಚರ್ಚೆ ಆಗುತ್ತೆ, ಅದರ ನಂತರ ನಾವು ನಿರ್ಧಾರ ತಗೊಳ್ಬೋದು. ಯಾವಾಗಲೂ ಅವರು ಬೇಡ ಅಂತಾರೆ ಅಂತ ಇಲ್ಲ ಅಂತ ಅವ್ರಿಗೂ ಧೈರ್ಯ ಬರುತ್ತೆ.